ಹಾಯ್ ಗೈಸ್, ನಾನು ಇವತ್ತು ಹಾಕೊಂಡ್ಬಂದಿರೋ ಟಿ ಶರ್ಟ್ ಯಾವ್ದು ಗೊತ್ತಾ? RCB ಇದು. ಏನಪ್ಪಾ ಅಂತಂದ್ರೆ ಇವತ್ತು 18ನೇ ತಾರೀಕು 18ನೇ ವರ್ಷದಲ್ಲಿ ನಮ್ಮ RCB ಕಪ್ ನಮಗೆ ಕೊಟ್ಟಿರುವಂತ ಖುಷಿ. ಸೊ ಅದೇ 18 ಡೇಟ್ಗೆ ನಮ್ಮ ಯುವ ಒಂದು ಎಕ್ಕ ಮೂವಿ ಸೆಕೆಂಡ್ ಮೂವಿ ರಿಲೀಸ್ ಆಗಿದೆ. ಗ್ರ್ಯಾಂಡ್ ಆಗಿ ಕೊಟ್ಟಿರುವಂತ ಯುವ ಎಕ್ಕ ಇದು ಏನ್ ನೋಡ್ತೀರಾ ಈ ಮೂವಿಯಲ್ಲಿ? ಡ್ಯಾನ್ಸ್ ಮಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ಏನ್ ಬೇಕು ನಿಮ್ಗೆ? ಫ್ಯಾಮಿಲಿ ನೋಡುವಂತ ಮೂವಿ ಆಗಿದೆ. ಸೊ ಗೈಸ್, ಎಲ್ಲರೂ ಮೂವಿ ಬಂದು ಥಿಯೇಟರ್ ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಜೈ ಬಾಸ್, ಜೈ ಯುವಣ್ಣ. ಏನ್ ಡ್ಯೂಟಿ ಮಾಡೋದು ನೀವು? ನೋಡಿ, ಇದ್ರ ಮೇಲೆ ಇದೆ ಅಪ್ಪು ಫೋಟೋ ಅಲ್ವಾ? ಸೊ ನಾನು ಇಲ್ಲ ಬೆಂಗಳೂರಲ್ಲಿ, ನಾನು ಇವಾಗ ಸ್ವಂತ ಊರು ಗದಗ ಬಂದ್ಬಿಟ್ಟು ಗದಗಿಂದ ಬೆಂಗಳೂರಲ್ಲಿ ಕೆಲಸ ಮಾಡೋದು ಒಬ್ಬರೇ ಇರೋದು. ಸೊ ಈ ಒಂದು ಮೂವಿ ನನಗೆ ಏನಪ್ಪ ಇಷ್ಟ ಆಯ್ತು ಅಂತಂದ್ರೆ, ನನ್ನ ಫ್ಯೂಚರ್ ಲೈಫ್ ಅಲ್ಲಿ ಆಗಿರುವಂತ ಪ್ರತಿಯೊಂದು ಸೀನ್ ಕೂಡ ಈ ಮೂವಿಯಲ್ಲಿ ನೋಡಿದ್ರೆ ನಾವು ಇಷ್ಟೊಂದು ಬ್ಯೂಟಿಫುಲ್ ಸೀನ್ ಇದೆ ಮೂವಿ ಇದೆ. ಸೊ ಈ ಮೂವಿಗೆ ಟೈಟಲ್ ಕೊಟ್ಟಿರುವಂತ ಎಕ್ಕ ಅಂತ ಕೊಟ್ಟಿದ್ರಲ್ಲ, ಸೊ ಮಿಸ್ ಯೂಸ್ ಮಾಡ್ಕೋಬೇಡಿ. ಈ ಮೂವಿಗೆ ಎಕ್ಕ ಟೈಟಲ್ ಎಲ್ಲ ಕೊಟ್ಟಿರು ಅಂತ ಅಂದ್ರೆ ಲೈಕ್ ಗೇಮಿಂಗ್ ಬಗ್ಗೆ ಇರ್ಬೋದು, ಆ ಮೂವಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಇರ್ಬೋದು. ದಯವಿಟ್ಟು ಅಂತ ತಿಳ್ಕೊಳ್ಳೋಕೆ ಹೌದು, ಈ ಒಂದು ಮೂವಿ ಸೂಪರ್ ಹಿಟ್. ಎಕ್ಕ ಅಂತಂದ್ರೆ ಕಿಂಗು. ನಾವು ಮುಂದೆ ಲೈಫ್ ಅಲ್ಲಿ ಫ್ಯೂಚರ್ ನಾವು ಏನ್ ಆಗ್ತೀವಿ, ಏನ್ ಆಗ್ತೀವಿ ಅಂತ ನಮ್ಮ ಮನಸ್ಸಲ್ಲಿ ಹೋಗ್ತಿರುತ್ತೆ, ರೀಚ್ ಮಾಡ್ಬೇಕು, ಆ ಗುರಿನ ತಲುಪಬೇಕು ಅಂತ ಕೊಟ್ಟಿರುವಂತ ಸಖತ್ ಸೂಪರ್ ಹಿಟ್ ಮೂವಿ ಇದು. ಪ್ರತಿಯೊಂದು ನಾವು ಏನಂತಂದ್ರೆ ಊರಿಂದ ನಾವು ಬಂದಿರ್ತೀವಿ, ಏನೋ ಒಂದು ಕೆಲಸಕ್ಕಾಗಿರ್ಬೋದು, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬರಿಲ್ಲ ಸಮಸ್ಯೆ ಇದ್ದೇ ಇರುತ್ತೆ. ನಮಗೂ ಇರುತ್ತೆ, ನಿಮಗೂ ಇರುತ್ತೆ, ಎಲ್ರಿಗೂ ಇದ್ದೇ ಇರುತ್ತೆ. ಯಾರು ಏನಂತಂದ್ರೆ ಯಾರು ಇರಲ್ಲ. ಪ್ರತಿಯೊಂದು ಫ್ಯಾಮಿಲಿ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದರಲ್ಲಿ ಒಬ್ಬ ಎಕ್ಸೆಲ್ ಡ್ರೈವರ್ ಆಗಿ ಯುವ ಅನ್ನೋದು ಒಂದು ಯುವ ಮೂವಿ ಬಂದಿತ್ತು, ಮಸ್ತ್ ಮೂವಿ. ಅದ್ರಲ್ಲಿ ಕೂಡ ಫ್ಯಾಮಿಲಿ ನೋಡುವಂತ ಸಿನಿಮಾ ರೀ, ಕಣ್ಣೇ ಬರುತ್ತೆ ಮೂವಿ ನೋಡಿದ್ರೆ. ಸೊ ಆ ಒಂಥರ ನಾವು ಅನ್ಕೊಂಡಿದ್ವಿ, ತುಂಬಾ ಮಿಸ್ ಮಾಡ್ಕೊಂಡಿದ್ವಿ ಅಂತ ತುಂಬಾ ಬೇಜಾರಲ್ಲಿದ್ವಿ. ಸೊ ಆದ್ರೂ ಕೂಡ ಈ ಮೂವಿಯಲ್ಲಿ ನಮ್ಗೆ ಏನಪ್ಪಾ ಅಂತ ಅನ್ಸಿದೆ ಅಂತಂದ್ರೆ, ಪ್ರತಿಯೊಂದು ಸೀನಲ್ಲಿ ನಮ್ ಮುಂದೆ ಯುವ ಬಾಸ್ ಕಾಣ್ತಾ ಇಲ್ಲ, ನಮ್ಗೆ ಅಪ್ಪು ಬಾಸೇ ಕಾಣ್ತಿರೋದು. ಯಾಕೆಂತಂದ್ರೆ ಇಷ್ಟು ಎನರ್ಜಿಫುಲ್ ಆಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ಟು ಆಕ್ಷನ್ ಡ್ಯಾನ್ಸಿಂಗು ಆಕ್ಟಿಂಗ್ ಮಾಡ್ಬೇಕಂದ್ರೆ ಯಾರಿಗೂ ಬರುತ್ತೆ? ಕೆಲವೊಂದಿಷ್ಟು ಜನ ಹೇಳ್ತಾರೆ ಅವ್ರು ದೊಡ್ಡ ಮನೆಯವರು ದೊಡ್ಡದಾಗಿ ಬಂದಿರ್ತಾರೆ, ಹೀರೋಸ್ ಬದಲಿಗೆ ಕೊಟ್ಟಿರ್ತಾರೆ ಸುಳ್ಳು. ಯಾಕೆಂತಂದ್ರೆ ಅದನ್ನ ನಮ್ದು ಬ್ಲಡ್ ಅಲ್ಲಿ ಬಂದಿರ್ಬೇಕು, ಬ್ಲಡ್ ಅಲ್ಲಿ ಬಂದಿರ್ತದೆ. ನಾವ್ ಏನ್ ಮಾಡ್ಬೇಕು, ಆಕ್ಟಿಂಗ್ ಅನ್ನೋದು ಒಂದು ಕಲೆ. ವಿತೌಟ್ ಎನಿ ಪ್ರೂಫ್ ನಿನ್ನ ಹತ್ರ ಕಾಸನ್ನ ನೀವು ಉಂಟಾಗ್ಬಿಡ್ತೀಯ ಇಲ್ಲ, ಜನ ನೋಡಿ ಜನ ಮೆಚ್ಚಿ ಜನ ಹಾರೈಸ್ತಾರಲ್ಲ, ಅದು ನಿಜವಾದ ಪ್ರೀತಿ ಕಣ್ರಿ. ಅದು ನಿಜವಾದ ಪ್ರೀತಿ, ಅದು ಸಿಗೋದು. ಇವಾಗ ಯಾರೋ ಒಬ್ರು ಕಾಸು ಕೊಡ್ತಾರೆ, ನಾನು ನಿಜ ಆಗ್ತೀನಿ, ಅದು ಯಾರಿಗಿಲ್ಲ. ನಿಜ ಕಲೆಗೆ ಬೆಲೆ ಇದೆ ಅಂತಂದ್ರೆ ಅದು ರಾಜ್ಕುಮಾರ್ ವಂಶದ ಫ್ಯಾಮಿಲಿಯಿಂದ ಸೂಪರ್ ಹಿಟ್ಟು. ಪ್ರತಿಯೊಂದು ಫ್ಯಾಮಿಲಿ ನೋಡೋಂತ ಸಿನಿಮಾ ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ನನಗೆ ಪ್ರತಿಯೊಂದು ಸೀನ್ ಹೇಳಿದ್ನಲ್ಲ, ಜಾಕಿ ಮೂವಿಯಲ್ಲಿ ಹೇಗೆ ನಾವು ಅಪ್ಪು ಬಾಸ್ ಅವರು ಸೈಕಲ್ ಮೇಲೆ ತಗೊಂಡು ಒಂದು ರಿಂಗ್ ಸೈಕಲ್ ಗಾಲಿ ತಗೊಂಡು ಫೈಟ್ ಮಾಡ್ತಾರಲ್ಲ, ಆ ಒಂದು ಸೀನ್ ಕೂಡ ಇರೋದಿದೆ. ಪ್ರತಿಯೊಂದು ಸೀನ್ ಡ್ಯಾನ್ಸ್ ಅದ್ರು ಸಖತ್ತಾಗಿದೆ. ಮಾರಿ 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 ಟ್ಯಾಂಗಲ್ ಬಂಗಾರಿ ಆಗಿರ್ಬೋದು. ಲವ್ ಸೀನ್ ನೋಡ್ತೀರಾ ನೀವು? ಎಲ್ಲರೂ ಲವ್ ಸೀನ್ ನೋಡ್ತೀರಾ ಮೂವಿಯಲ್ಲಿ? ನಿಮ್ಗೆ ಏನ್ ಬೇಕು? ಮೂವಿಯಲ್ಲಿ ಫೈಟ್ ಸೀನ್ ಬೇಕಾ, ಲವ್ ಸೀನ್ ಬೇಕಾ, ಅಥವಾ ನಿಮ್ಗೆ ಫ್ಯಾಮಿಲಿ ನೋಡುವಂತ ಸೀನ್ ಬೇಕಾ? ನಾನು ಇಂಟರ್ವ್ಯೂಲ್ ಗೊತ್ತಾಗೋಯ್ತು ಈ ಮೂವಿ ಸೂಪರ್ ಹಿಟ್ ಆಗುತ್ತೆ ಅಂತ. ಯಾಕಂತಂದ್ರೆ ಇಂಟರ್ವ್ಯೂಲ್ ಇಷ್ಟೊಂದು ಎಮೋಷನಲ್. ಇವಾಗ ಯಾರೋ ಒಬ್ರು ಹೇಳಿದ್ರಲ್ಲ, ಬೆಲೆ ಇಲ್ಲ, ಬಟ್ ನನಗೆ ಬೆಲೆ ಇದೆ. ಅದು ಎಷ್ಟು ಟ್ರೂ ಅಂತಂದ್ರೆ ಟ್ರೂ. ಯಾಕಂದ್ರೆ ಪ್ರತಿಯೊಂದು ಮಾಡೋದು ಜೀವನದಲ್ಲಿ ಏನೇ ಇದ್ರು ಏನೇ ಇಲ್ಲದೆ ಇದ್ರು ನಾವು ಮಾಡೋದು ಅನ್ನೋಕ್ಕೋಸ್ಕರ, ನಿಜಗೋಸ್ಕರ ಅಲ್ವಾ? ಪ್ರತಿಯೊಂದು ಎಪ್ಪಳು ಕೂಡ ಮಾಡೋದು. ನಾವು ಇರ್ತೀವೋ ನಾಳೆ ಇರ್ತೀವೋ ಇರೋಲ್ಲೋ ಗೊತ್ತಿಲ್ಲ, ಅದು ಒಬ್ಬ ಹೇಳೋದ ಡೈಲಾಗು ಅಂತ ಒಂದು ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಆಗುತ್ತೆ ಈ ಮೂವಿ. ಜೈ ರಾಜವಂಶ. ನಾವು ಯಾವತ್ತಿದ್ರು ದೊಡ್ಡ ಮನೆಯವ್ರ ಅಭಿಮಾನಿ, ಪರಮಾತ್ಮ ಅಂತ ಇಲ್ಲಿ ಹಾಕೊಂಡಿರೋದು. ನಮ್ಮ ಬಾಸ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದಿಲ್ಲ. ಫೋಟೋ ಇವತ್ತು ನಮ್ಮ ಮನೆಯಲ್ಲಿದೆ. ನಾವು ಒಂದು ಮುಂಚೆ ಫ್ಯಾನ್ ಆಗಿದ್ದಾಗ ಪ್ರತಿಯೊಂದು ಮೂವಿಲು ಇದೇ ತರ ಸೆಲೆಬ್ರೇಷನ್ ಮಾಡಿ ಇದೇ ತರ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ. ಬಟ್ ಅವರು ಹೋದ್ಮೇಲೆ ನಮಗೆ ಒಂದು ತುಂಬಾ ಡಿಪ್ರೆಷನ್ ಆಗ್ತಿದೆ. ಏನಪ್ಪಾ ಮುಂದೆ ಹೇಗೆ ನಮ್ಮ ಜೀವನ? ಫ್ಯಾನ್ಸ್ ಅಲ್ಲಿ ಕೆಲವೊಂದಿಷ್ಟು ಜನ ವಾರಗಳು ಮಾಡ್ತಾರೆ, ನಾವು ಯಾವ್ದು ವಾರಗಳು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂತಂದ್ರೆ ಇವಾಗ ಹೇಳಿದ್ರು ಒಬ್ರು, ಕನ್ನಡ ಇಂಡಸ್ಟ್ರಿ ಎಲ್ಲರೂ ಬೆಳಿಬೇಕು ಯಾರು. ಯಾಕಂತಂದ್ರೆ ಕನ್ನಡ ಅನ್ನೋದು ನಮ್ದು, ಕನ್ನಡ ಅದು ಕನ್ನಡಕ್ಕೆ ಇದು ಹಿಂದಿ ಇಂಗ್ಲಿಷ್ ಎಲ್ಲೂ ಅಲ್ಲ. ಕನ್ನಡ ಅಂತಂದ್ರೆ ಪ್ರತಿಯೊಂದು ದರ್ಶನ ಆಗಿರ್ಲಿ, ಯಶ್ ಆಗಿರ್ಲಿ, ಶಿವಣ್ಣ ಆಗಿರ್ಲಿ, ಹಾಗೆ ಇವಾಗ ಕೇಳಿ ಯುವಸತಿ ಅಣ್ಣ ಆಗಿರ್ಲಿ, ಎಲ್ಲರೂ ನಮ್ಮವರೇ. ಯಾಕಂದ್ರೆ ನಮ್ ಬ್ಲಡ್ ಇದು, ನಮ್ಮ ಕನ್ನಡಿಗರು ಅವ್ರನ್ನ ಸಪೋರ್ಟ್ ಮಾಡಿ. ಬಟ್ ಅವ್ರಲ್ಲಿ ಈ ಹೀರೋ ಹಾಗೆ ಮಾಡ್ದ, ಆ ಹೀರೋ ಹೀಗೆ ಮಾಡ್ದ, ಅವರೆಲ್ಲರೂ ಒಂದೇ ಇರ್ತಾರೆ. ಇವರು ಮೀಡಿಯಾದವರು ಕೆಲವೊಂದಿಷ್ಟು ಫ್ಯಾನ್ಸ್ ಪರ್ಸನ್ ಇರ್ತಾರಲ್ಲ, ಸೊ ಅವ್ರನ್ನ ಆದಷ್ಟು ಬೇಗ ನಿಮ್ಗೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಕಡಿಮೆ ಮಾಡಿ. ಯಾಕಂತಂದ್ರೆ ನಮ್ದು ಕನ್ನಡ ಅನ್ನೋದು ನಮ್ದು, ಕನ್ನಡ ಅನ್ನೋದು ಬೇರೆ ಭಾಷೆ ಯಾವುದು ಅಲ್ವಲ್ಲ. ಸೊ ಅದಕ್ಕೋಸ್ಕರ ಗಿವ್ ರೆಸ್ಪೆಕ್ಟ್ ಫಾರ್ ಎವ್ರಿ ಒನ್, ಫಾರ್ ಕನ್ನಡಿಗರೆಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ ಮೂವಿನ ನೋಡಿ. ಸ್ಪೆಷಲ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ದು ಯುವನ್ ಅವ್ರದ್ದು ಸೂಪರ್ ಹಿಟ್ ಮೂವಿ
ಇದು ನನ್ನ ಮನಸ್ಸಿಂದ ಹೇಳ್ತಿರೋದು. ಅಂಡ್ ನನಗೂ ಕೂಡ ಒಂದು ಗುರಿ ಕೊಡ್ತು. ಮೂವಿ ನೋಡಿದ್ಮೇಲೆ ನನಗೆ ಒಂಥರ ಅನಿಸ್ತು, ಅಯ್ಯಪ್ಪ ನಾನು ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಲ್ಲ. ನನಗೂ ಆ ಮೂವಿಯಲ್ಲಿ ಸೀನ್ ತಗೊಂಡಿದ್ದಾರಲ್ವಾ, ಬೇಗಿನ ಕಾರಲ್ಲಿ ಹಾಕೊಂಡು ಸ್ಕೂಲ್ಗೆ ಡ್ರಾಪ್ ಪಿಕಪ್ ಮಾಡ್ತಾರಲ್ಲ, ಮತ್ತೆ ಅದ್ರಲ್ಲಿ ಒಂದು ಕ್ಲಬ್ ಇಂದ ಅಂದ್ರೆ ಗರ್ಲ್ಸ್ಗೆ ಪಿಕಪ್ ಮಾಡ್ತಾರೆ. ಆ ಒಂದು ನಾನು ಕೂಡ ರೆಗ್ಯುಲರ್ ಅದೇ ಕೆಲಸ ಮಾಡೋದು. ಸೊ ನನಗೂ ಒಂದು ಈ ಮೂವಿ ನೋಡಿದ್ಮೇಲೆ ನನಗೊಂದು ಅನಿಸ್ತು ಮೈಂಡಲ್ಲಿ ಜಸ್ಟ್ ಮಾಡಿ ಇವಾಗ ನನ್ನ ಮೈಂಡಲ್ಲಿ ನಾನು ಒಂದು ಹೋಗ್ತಾ ತಗೊಂಡೆ. ನಾನು ಫ್ಯೂಚರ್ ನಾನು ಮಾಡ್ಬೇಕು ಅಂತ ಒಂದು ಸೀನ್ ನನಗೆ ಮೆಮೊರೇಬಲ್ ಆಗಿ ಕೊಟ್ಟಿದ್ದಾರೆ. ಗಿಫ್ಟ್ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ನಾನು ಬಂದಿರೋದು ಬೆಳಗಿಂದ. ಸೊ ಇಲ್ಲೇ ನಾನು PG ಮಾಡ್ಕೊಂಡು ನಾನು ಓದೋ ರೆಪಿಡೋ ಕೆಲಸ ಮಾಡ್ತಿರೋದು. ಇದು ನನ್ನ ಕಾರ್ಡ್ ಬಂದ್ಬಿಟ್ಟು. ಅಂಡ್ ನಂದು ತೋರಿಸಿ ಬ್ರೋ, ನೀಟಾಗಿ ತೋರಿಸಿ ಅದು ಕಾರ್ಡ್ ನೀಟಾಗಿ ತೋರಿಸಿ. ಇದ್ರಲ್ಲಿ ನೋಡಿ ಫೋಟೋ ಇದೆ, ಉಲ್ಟಾ ತಿರ್ಸಿ ಅದು ಒಂಚೂರು ಈ ಕಡೆ ತೋರಿಸಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಗಣೇಶ್ ನಾಯಕ್ 1733. ನಂದು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ 98K ಫಾಲೋವರ್ಸ್ ಇದ್ದಾರೆ. ಬಟ್ ಆಸ್ ಅ ಪ್ರಾಬ್ಲಮ್ ಆಮೇಲೆ ನಾನು ಹೇಳಿದ್ದೆಲ್ಲ ಪ್ರಾಬ್ಲಮ್. ನಾನು ಏನಾದ್ರು ಮಾಡ್ಬೇಕಂದ್ರೆ ಬನ್ನಿ, ಸೊ ಅದಕ್ಕೆ ಶ್ರಮ ಪಡಲೇಬೇಕಾಗ್ತದೆ. ದುಡ್ಡುಗೋಸ್ಕರ ಅಂತ ಹೇಳಿ ಯಾರು ಚುಚ್ಚಿ ಸಾಯಿಸಿ ದುಡ್ಡು ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ಈ ಮೂವಿಯಲ್ಲಿ. ಹಾಗೆ ಈ ಗೇಮಿಂಗ್ ಬಗ್ಗೆ ಯಾವ್ದು ಮೂವಿ ಅಲ್ಲ, ಸೂಪರ್ ಇಟ್ಟು ಒಂದು ಫ್ಯಾಮಿಲಿ ಬಂದು ನೋಡುವಂತ ಮೂವಿ ಆಗಿದೆ, ಸಖತ್ತಾಗಿರುವಂತ ಮೂವಿ. ಸೊ ಎಲ್ಲರೂ ನೀವು ಕೂಡ ಬನ್ನಿ, ಈ ಮೂವಿನ ನೋಡಿ. ಖಂಡಿತ ಯಾರೋ ಒಬ್ರು ಮೊನ್ನೆ ಯಾರೋ ಇಲ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರಿ, ಯಾಕಂತಂದ್ರೆ ಗೇಮಿಂಗ್ ಅದು ಇದು ಬೆಳ್ಳ ತರ ಮೂವಿ ಇರುತ್ತೆ. ಖಂಡಿತ ಅದು ಆತರ ಇಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಮೂವಿ ಬಂದ್ಬಿಟ್ಟು ಸೂಪರ್ ಆಗಿ ಎಲ್ಲ ಫ್ಯಾಮಿಲಿ ಬಂದು ನೋಡುವಂತ ಮೂವಿ ಕೊಟ್ಟಿದ್ದಾರೆ. ಜೈ ಅಪ್ಪು ಬಾಸ್, ಜೈ ಯುವಣ್ಣ, ಜೈ ರಾಜು. ನೋಡಿ ವಾಚು ಅಪ್ಪು ಬಾಸ್ ಅವ್ರು ಕೊಟ್ಟಿರೋದಂತೆ ಇವ್ರಿಗೆ. ಅಷ್ಟೊಂದು ಹುಚ್ಚು ಅಭಿಮಾನಿ ಇವರು. ನನಗೆ ಆ ಡೇಟ್ ಕೂಡ ನೆನಪಿದೆ ಸರ್. ಯಾವ ಡೇಟ್ ಅಂತ ಕೇಳ್ತೀರಾ? 16ನೇ ತಾರೀಕು 2021. ಅದರಲ್ಲಿ ನಂದು ಇಲ್ಲೇ ಜಯನಗರ ಕೋರ್ಟ್ನಲ್ಲಿ ಟ್ಯಾಟೂ ಸ್ಟುಡಿಯೋ ಇತ್ತು. ಫಸ್ಟ್ ನಾನು ಕ್ಯಾಬ್ ಮಾಡೋಕೆ ಮುಂಚೆ ಟ್ಯಾಟೂ ಸ್ಟುಡಿಯೋ ಇತ್ತು. ಸೊ ಅವಾಗ ಸಡನ್ಲಿ ಅವ್ರದ್ದು ಅನಿಲ್ ಅಂತ ಇದ್ರಲ್ಲ ಕಾಡ್ರ, ಪ್ಯೂರ್ ಆಫೀಸರ್ ಬಂದವರೇ ಬಾಲಿನ ಮೀಟ್ ಮಾಡಿಸಿದ್ವಿ. ಅವಾಗ ಹೇಳ್ತಿರ್ತಲ್ಲ ಮಾಡ್ತಿರ್ತಿಲ್ಲ ಅಂತೇಳಿ ನಾನು ಖುಷಿಯಾಗಿಂದ ಹೋದೆ, ಅಪ್ಪು ಮೀಟ್ ಮಾಡಿದೆ. ಅಂಡ್ ನನಗೆ ಗೊತ್ತೇ ಇಲ್ಲ, ಸಡನ್ಲಿ ಅವ್ರು ಬಂದ್ಬಿಟ್ಟು ಈ ತರ ಒಂದು ಗಿಫ್ಟ್ ಕೊಡ್ತಾರೆ ಅಂತ ಖುಷಿಯಾಗಿ ಅವ್ರು ಮೀಟ್ ಆಗಿರೋ ಒಂದು ಖುಷಿ. ಯಾಕಂತಂದ್ರೆ ಅದು ಒಂದು ಮೆಮೊರಿಬಲ್ ಸರ್. ಅದು ಲೈಫ್ ಅಲ್ಲಿ ಯಾವತ್ತೂ ಸಿಗಲ್ಲ. ಒಂದು ನಾವು ಟಚ್ ಏನ್ ಆಗ್ತೀವಲ್ಲ ಆ ಮೂಮೆಂಟ್ ಅಲ್ಲಿ, ಯಾವ್ದೇ ವ್ಯಕ್ತಿನ ನಾವು ತುಂಬಾ ಇಷ್ಟ ಅಂದ್ರೆ ಹಾಟಲ್ಲಿ ಇಟ್ಕೊಳ್ಳೋ ವ್ಯಕ್ತಿನ, ಹಾಟಲ್ಲಿ ಇಟ್ಕೊಂಡಿರೋ ವ್ಯಕ್ತಿನ ನಾವು ನೇರದಿಂದ ನೋಡ್ತೀವಲ್ಲ, ಆ ಖುಷಿ ಮುಂದೆ ಎಷ್ಟೇ ಕೋಟಿ ಕೊಟ್ಟರು ಕೂಡ ಅಷ್ಟೊಂದು ಖುಷಿ ಸಿಗಲ್ಲ. ಬಟ್ ಆ ವ್ಯಕ್ತಿನ ನಾವೇ ನೋಡ್ತೀವಲ್ಲ, ಅದು ಸಖತ್ತಾಗಿರೋ ಖುಷಿ ಕೊಡ್ತು. ಬಟ್ ಹಾಗೆ ಅಷ್ಟರಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಅವರೇ ಹೋದ್ರು, ಅಪ್ಪು ಸರಿ ಹೋಗಿ ಅವರೇ ಕ್ಲರ್ಕ್ ಆಫೀಸ್ 570 ಇತ್ತು ಹಿಂಗಡೆ 1.5 ಕಿಲೋಮೀಟರ್. ಸೊ ಅಲ್ಲಿ ಹೋಗ್ಬಿಟ್ಟು ಫಾರ್ಚುನರ್ ಹೋಗಿ ಹಿಂಗೆ ತಗೊಂಡು ಒಂದು ಬಾಕ್ಸ್ ಕೊಟ್ರು ಟ್ಯಾಗರ್. ನಾನು ಬಾಕ್ಸ್ ನನಗೆ ಇದನ್ನೇ ಇಲ್ಲ, ಯಾಕಂತಂದ್ರೆ ಏನೋ ಒಂದು ಇರ್ಬೋದು ಅವರಲ್ಲಿ ಒಂದು ಅವ್ರು ನನಗೆ ಮೂಮೆಂಟ್ ಅಲ್ಲಿ ಇದ್ರಲ್ಲ, ಆ ಒಂದು ಖುಷಿನೇ ಬೇರೆ. ನನ್ ಮದುವೆ ಆದ್ರೂ ಕೂಡ ಅಷ್ಟೊಂದು ಖುಷಿ ಇರಲ್ಲ, ನನ್ನ ಮನೇಲಿ ಏನೋ ಒಂದು ಫಂಕ್ಷನ್ ಆದ್ರೂ ಕೂಡ ಅಷ್ಟೊಂದು ಖುಷಿ ಇಲ್ಲ. ಅಷ್ಟೊಂದು ಖುಷಿ, ಅಷ್ಟೊಂದು ತೃಪ್ತಿ ಕೊಟ್ಟಿರೋ ಆ ಒಂದು ದಿನ ನೆನ್ಸ್ಕೊಂಡ್ರೆ ಇವಾಗ ತುಂಬಾ ಬೇಜಾರಾಗುತ್ತೆ. ಯಾಕಂತಂದ್ರೆ ನಮ್ಮ ಅಪ್ಪು ಬಾಸ್ ಇದ್ರು ಕೂಡ ನಾವು ದಿನ ಅವರು ಪ್ರತಿಯೊಂದು ಮೂಮೆಂಟ್ ಎಲ್ಲ ಹೋಗಿ ಮೀಟ್ ಮಾಡಿ ಫೋಟೋ ತೆಗೆಸ್ಕೊಂಡು ಬರ್ತಿದ್ವಲ್ಲ, ಪ್ರತಿಯೊಂದು ಮೂವಿ ಕೂಡ ನಾವು ಸೆಲೆಬ್ರೇಷನ್ ಮಾಡ್ತಿದ್ವಲ್ಲ. ಬಟ್ ಬೇಜಾರಾಗುತ್ತೆ. ಫೀಲ್ ಮಾಡ್ಕೋಬೇಡಿ ಭಗವಂತನ ಕೈಯಲ್ಲಿರೋದಮ್ಮ. ಈ ಸಂಭ್ರಮದಲ್ಲಿ ಫೀಲ್ ಮಾಡಬೇಡಿ. ಅಲ್ಲ, ಈ ಸಂಭ್ರಮದಲ್ಲಿ ಫುಲ್ ಹ್ಯಾಪಿ ಆಗಿ ತಗೊಳ್ತಾ ಇದೀನಿ. ಬಟ್ ಏನಪ್ಪಾ ಅಂತಂದ್ರೆ ಒಂದು ಈ ಒಂದು 4 ವರ್ಷ ಆಯ್ತು, 5ನೇ ವರ್ಷ ಸ್ಟಾರ್ಟಿಂಗ್ ಅನ್ಸುತ್ತೆ. ಇನ್ನು ಅನ್ಸ್ತಾ ಇದೆ ಜನಗಳಿಗೆ ಏನ್ ಗೊತ್ತಾ, 1 ಇಯರ್ ಆಗಿರ್ಬೋದು, ಒಂದು 4-5 ತಿಂಗಳು ಆಗಿರ್ಬೋದು. ಆ ತರ ಜನಗಳಲ್ಲಿ ಒಂದು ಹುಚ್ಚು ಕಲ್ಪನೆ ಇದೆ. ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ನೆಲೆಸಿದ್ದಾರೆ. ಅವರು ನೆಲೆಸಿರುವಂತ ಈ ಒಂದು ಮಟ್ಟದಲ್ಲಿ ನೆಲೆಸಿರುವಂತ ಪ್ರತಿಯೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದಿರುವಂತ ಎಲ್ಲಾ ಕನ್ನಡಿಗರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತು. ನಾನು ಹೇಳುವಂತ ದೊಡ್ಡ ವ್ಯಕ್ತಿ ಅಲ್ಲ, ಇಡೀ ಇಂಡಸ್ಟ್ರಿಗೆ ಗೊತ್ತು ರಾಜವಂಶ ಫ್ಯಾಮಿಲಿ ಏನು ಅನ್ನೋದು. ಪ್ರತಿಯೊಂದು ರಾಜವಂಶ ಫ್ಯಾಮಿಲಿ ಬಂದ್ರು ಕೂಡ ತಲೆ ಬಗ್ಗಿನೇ ಹೋಗೋದು ಮುಂದೆ. ಸ್ಟೇಜ್ ಹತ್ಬೇಕು ಅಂತಂದ್ರೆ ಕನ್ನಡ ಪ್ರತಿಯೊಂದು ಆಕ್ಟರ್ಸ್ ಕೂಡ ರಾಜವಂಶನ ತಲೆ ಬಗ್ಗಿನೇ ಹೋಗ್ಬೇಕು. ಯಾಕಂತಂದ್ರೆ ಈ ಮೆಟ್ಲು ಹತ್ಬೇಕಂತಂದ್ರೆ ಯಾವ್ದು ಏನು ಅಂತ ತೋರಿಸ್ಕೊಟ್ಟಿರುವಂತ ಬದುಕು ಬಂದು ಕಟ್ಟಿಕೊಟ್ಟಿರುವಂತ ಒಂದು ನಡೆ ನುಡಿ, ಹಾಗೆ ವಿನತಿ ಹೇಗಿರ್ಬೇಕು, ಜನಗಳ ನಡುವೆ ಹೇಗಿರ್ಬೇಕು ಏನಂತ ತೋರಿಸ್ಕೊಂಡು ಹೋಗಿರುವಂತ ದೊಡ್ಡ ಮನೆ ಅದು. ನಿಮ್ ಪ್ರಕಾರ ಎಕ್ಕ ಮೂವಿ ಬಗ್ಗೆ ಕೇಳಲೇಬೇಡಿ. ಎಲ್ಲ ಯಾವ ಲೆವೆಲ್ ಹೋಗ್ಬೋದು ಎಲ್ಲಾನು ಮಾತಾಡಿ. ನೆಕ್ಸ್ಟ್ ಲೆವೆಲ್ ಖಂಡಿತ ನಿಮ್ ಪ್ರಕಾರ ಬ್ಲಾಕ್ ಬಸ್ಟರ್ ಆಗುತ್ತಾ? ಬ್ಲಾಕ್ ಬಸ್ಟರ್ ಸೂಪರ್ ಡೂಪರ್ ಹಿಟ್ ಆಗಿದೆ ಸರ್. ಓಕೆ ಏನ್ ಗೊತ್ತಾ, ಈ ಮೂವಿಯಲ್ಲಿ ಅಲ್ಲ ಈ ಜನಸಾಗರ ಸೇರಿತಲ್ಲ, ಜನಸಾಗರ ಅದು ಅಭಿಮಾನದಿಂದ ಸೇರುತ್ತೆ. ಒಂದು ಮೂವಿ ಬರ್ತಿದೆ ಅಂತಂದ್ರೆ ಯಾವ ಉದ್ದೇಶಕ್ಕೆ ಜನಗಳು ಬರ್ತಾರೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ.